ಪ್ರೀತಿಯ ಸ್ನೇಹಿತರೆ, ಮೃದುವಾದ ಆರೋಗ್ಯಕರವಾದ ರಾಗಿ ದೋಸೆ ಮಾಡೋ ವಿಧಾನ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇದಕ್ಕೆ ನಾನು ಈನೋ ಆಗಲಿ, ಸೋಡಾ ಆಗಲಿ, ಮೊಸರಾಗಲಿ ಅಥವಾ ಉದ್ದಿನ ಬೇಳೆಯನ್ನಾಗಲಿ ಬಳಸಿಲ್ಲ. ಎಷ್ಟು ಮೃದುವಾಗಿ ಆರೋಗ್ಯಕರವಾಗಿದೆ ಅಂದರೆ ಈ ದೋಸೆ ನೀವು ಒಮ್ಮೆ ನೋಡಬೇಕು, ಮಾಡಬೇಕು. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಇಂಥ ಆರೋಗ್ಯಕರವಾದ ದೋಸೆಯನ್ನು 15 ದಿನಕ್ಕೊಮ್ಮೆ ಆದರೂ ನಾವು ಮಾಡ್ಕೋಬೇಕು ಅಂತ. ಖಂಡಿತ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಮೃದುವಾಗಿದೆ ಅಂತ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಎಲ್ಲ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಜೈ ಗಣೇಶ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಅವಲಕ್ಕಿ ಮತ್ತು ಮೆಂತ್ಯ ಇದೆರಡನ್ನೂ ನೆನೆ ಹಾಕಿದ್ದೀನಿ. ಯಾವ ಅಳತೆಯಲ್ಲಿ ನೆನೆ ಹಾಕಿದ್ದೀನಿ ಅಂದರೆ ನೋಡಿ, ಈ ಗ್ಲಾಸ್ನ ಅಳತೆಯಲ್ಲಿ 1.5 ಗ್ಲಾಸು ಗಟ್ಟಿ ಅವಲಕ್ಕಿ ಮತ್ತು 2 ಸ್ಪೂನು ಮೆಂತ್ಯವನ್ನು ನೆನೆ ಹಾಕಿದ್ದೀನಿ. ಸುಮಾರು ಒಂದು 3-4 ಗಂಟೆಗಳಿಂದ ನೆನೆ ಹಾಕ್ಕೊಂಡಿದ್ದೆ. ನಾನು ವಾಕಿಂಗ್ ಹೋಗ್ಬೇಕಾದ್ರೆ ನೆನೆ ಹಾಕಿದ್ದೆ. ಈಗ ಸಾಯಂಕಾಲ 6:30 ಈಗ ರುಬ್ಬಕ್ಕೆ ಬಂದಿದ್ದೀನಿ. ಈಗ ರುಬ್ತೀನಿ. ಇದ್ರ ಜೊತೆಗೆ ನೋಡಿ, ನಾನು ಬೂದುಗುಂಬಳಕಾಯಿ ತಂದು ಕೊಟ್ಟಿದ್ದ ನನ್ನ ಸ್ನೇಹಿತ, ಅದರ ದುಡ್ಡು ಅಂದರೆ ತಿರುಳು, ಹಾಗೆ ಸ್ವಲ್ಪ ಬೂದುಗುಂಬಳಕಾಯಿ ಎರಡನ್ನು ಹಾಕಿ ನಾನಿಲ್ಲಿ ರುಬ್ತಾ ಇದ್ದೀನಿ. ಈ ಆರೋಗ್ಯಕರವಾದ ದೋಸೆಗೆ ನಾನು ಉದ್ದಿನ ಬೇಳೆ, ಮೊಸರು ಯಾವುದನ್ನು ಉಪಯೋಗಿಸ್ದೆ ನಾನು ಈಗ ನುಣ್ಣಿಗೆ ರುಬ್ಕೊಂಡ್ಬಂದಿದ್ದೀನಿ. ನೋಡಿ, ಉದ್ದಿನ ಬೇಳೆ ಅವಶ್ಯಕತೆ ಇಲ್ಲವೇ ಇಲ್ಲ, ಏನೋ ಬೇಡ, ಸೋಡಾ ಬೇಡ, ಏನೂ ಬೇಡ. ಎಷ್ಟು ನುಣ್ಣಿಗೆ ನಾವು ರುಬ್ಕೋಬೇಕು ಅಂತಂದರೆ ಅಷ್ಟು ನಾನು ಇವಾಗ ತೋರಿಸಿದ್ದೀನಲ್ಲ, ಈ ಹದದಲ್ಲಿ ನುಣ್ಣಿಗೆ ರುಬ್ಕೊಂಬನ್ನಿ. ಈಗ ನಾನು ಗ್ಲಾಸ್ನ ಅಳತೆಯಲ್ಲಿ ತೋರಿಸಿದ್ನಲ್ಲ, ಅದೇ ಗ್ಲಾಸ್ನಲ್ಲಿ 3.5 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊತೀನಿ. ನೀವು ರಾಗಿ ಬೇಕಾದ್ರೂ ರುಬ್ಕೋಬೋದು. ನಾನು ಅಷ್ಟೊಂದು ಗೋಜಿಗೆ ಹೋಗಲಿಲ್ಲ. ರಾಗಿ ಹಿಟ್ಟು ತಂದಿದ್ದೆ ಅಂಗಡಿಯಿಂದ. ನೀವು ಮನೇಲಿ ಮಾಡಿರೋ ರಾಗಿ ಹಿಟ್ಟಾದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಅಂಗಡಿಯಿಂದ ತಂದಿರೋ ರಾಗಿ ಹಿಟ್ಟನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, 3.5 ಗ್ಲಾಸು ರಾಗಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಹಾಕಿ ಮತ್ತೆ ಸ್ವಲ್ಪ ನೀರನ್ನು ಜಾರನ್ನ ತೊಳೆದು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ನಾವು ಸಂಪಣ ಇಟ್ಕೊಂಡ್ರೆ ಸಾಕು. ಜಾರನ್ನು ಸ್ವಲ್ಪ ತೊಳೆದು ಹಾಕ್ಕೊಂಡಿದ್ದೆ. ತೆಳ್ಳಗೆ ಮಾಡ್ಕೋಬೇಡಿ, ಗಟ್ಟಿಗೆ ಇರಲಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ನೆನ್ನೆ ರಾತ್ರಿ ನಾನು ಸಂಪಣವನ್ನು ತೋರಿಸಿದ್ದೆ ನಿಮಗೆ, ಉಪ್ಪು ಹಾಕಿ ಎಲ್ಲ ಮುಚ್ಚಿಟ್ಟಿದ್ದೆ. ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಯಾವ ಹದದಲ್ಲಿದೆ ಆ ಸಂಪಣ ಅನ್ನೋದನ್ನು ನೋಡೋಣ. ಈಗ ಮುಚ್ಚಳ ತೆಗೆದು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ. ನೋಡ್ರಿ ಎಷ್ಟು ಮೃದುವಾಗಿದೆ. ನಾವಿಲ್ಲಿ ಉದ್ದಿನ ಬೇಳೆ ಬಳಸೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೇವಲ ಬೂದುಗುಂಬಳಕಾಯಿ ತಿರುಳು, ಸ್ವಲ್ಪ ಬೂದುಗುಂಬಳಕಾಯಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ನಾನು ರುಬ್ಬಿದ್ದೀನಿ. ಅವಲಕ್ಕಿ ಹಾಕಿದ್ವಿ, ಮೆಂತ್ಯ ಹಾಕಿದ್ವಿ, ಬೂದುಗುಂಬಳಕಾಯಿ, ಇದೇ ಸಾಕು. ಎಷ್ಟು ಮೃದುವಾಗಿ ಬರುತ್ತೆ ಅನ್ನೋ ದೋಸೆ ನೀವೇ ನೋಡ್ತಾ ಇರಿ. ಸ್ನೇಹಿತರೆ, ದೋಸೆ ಹೆಂಚಿಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಈಗ ಕಾದು ಬಂದಿದೆ. ನೀರನ್ನು ಸಹ ಚಿಮ್ಕಿಸ್ಕೊತಾ ಇದ್ದೀನಿ. ಈಗ ದೋಸೆ ಸಂಪಣ ಹದ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ದೋಸೆಯನ್ನು ಬಿಡ್ತೀನಿ. ಇಲ್ಲಿ ನಾನು ಮಸಾಲೆ ದೋಸೆ ಥರ ಮಾಡ್ತಿಲ್ಲ, ಸೆಟ್ ದೋಸೆ ಥರ ಮಾಡ್ತಾಯಿದ್ದೀನಿ. ಎಷ್ಟು ಮೃದುವಾಗಿ ಬರುತ್ತೆ ಅನ್ನೋದನ್ನು ನೀವೇ ನೋಡುವಿರಂತೆ. ನೋಡಿ, ಈಗ ದೋಸೆಯನ್ನು ಬಿಡ್ತೀನಿ. ದೋಸೆ ಹಿಟ್ಟನ್ನು ಮಾತ್ರ ಹದ ಮಾಡ್ಕೊಳ್ಳಿ, ಅದನ್ನು ಮಾತ್ರ ಬರಿಬೇಡಿ. ಪ್ರತಿ ಸರಿ ಹಾಕಬೇಕಾದ್ರೂ ತಿರುವಿ ಹಾಕಬೇಕು. ಇಷ್ಟೇ, ಸ್ಮೂತಾಗಿ ಮಾಡ್ಕೊಳ್ಳಿ. ಇದನ್ನೇನು ಬಲವಂತವಾಗಿ ಅಮ್ಮಕ್ಕಿ ನಾವು ಮಸಾಲೆ ದೋಸೆ ಮಾಡೋ ಹಾಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈಗ ಇದು ಬೇಯಲಿ. ನೋಡಿ ಸ್ನೇಹಿತರೆ, ಎಷ್ಟು ತೂತು ಬರ್ತಾ ಇದೆ. ಇದರಲ್ಲೇ ಗೊತ್ತಾಗಲ್ವಾ ಎಷ್ಟು ಮೃದುವಾಗಿದೆ ಈ ದೋಸೆ. ಹತ್ತಿ ಥರ ಇರುತ್ತೆ. ಆರೋಗ್ಯಕರವಾದ ಈ ದೋಸೆಯನ್ನು ಒಮ್ಮೆ ಮಾಡ್ಕೊಳ್ಳಿ, ತಿನ್ನಿ. ಉತ್ತಮವಾದ ಆರೋಗ್ಯ ನಿಮಗೂ ಸಿಗಲಿ. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಇರಿ. ಈಗ ನಾನು ಸುತ್ತ ಎಣ್ಣೆಯನ್ನು ಬಿಡ್ತೀನಿ. ನೀವು ತುಪ್ಪ ಬಳಸೋರು, ಬೆಣ್ಣೆ ಬಳಸೋರು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಗಾಣದಿಂದ ತೆಗೆದಂಥ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ನೀವು ಯಾವುದನ್ನು ಉಪಯೋಗಿಸ್ತೀರಾ ಅದನ್ನು ಹಾಕ್ಕೊಂಡು ನೀವು ದೋಸೆಯನ್ನು ಬೇಯಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ತೆಗಿತಾ ಇದ್ದೀನಿ, ಒಂದು ಕಡೆಗೆ ತಿರುಗ್ತಾ ಇದ್ದೀನಿ. ಎಲ್ಲೂ ಕಚ್ಕೊಳ್ಳಲ್ಲ, ನೀವೇನು ಭಯ ಬೀಳಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಯಾವ ಹೋಟೆಲಲ್ಲಿ ಸಿಗುತ್ತೆ ರೀ ಈ ಥರ ಉತ್ತಮವಾದ ಆರೋಗ್ಯಕರವಾದ ದೋಸೆ? ನಾವು ಮನೆಯಲ್ಲೇ ಮಾಡಿಸ್ಕೋಬೇಕು. ನಮಗೆ ಗೊತ್ತಿದ್ರೆ ನಾವೇ ಮಾಡ್ಕೋಬೇಕು. ಉತ್ತಮವಾದ ಆರೋಗ್ಯ ನಮ್ಮದಾಗಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ಬೆಂದು ಬಂದಿದೆ. ತಿರ್ಗಾ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸಖತ್ತಾಗಿರುತ್ತೆ, ತಿನ್ನೋಕ್ಕಂತೂ ಅದ್ಭುತವಾಗಿರುತ್ತೆ. ನಾನು ಬೂದುಗುಂಬಳಕಾಯಿ ಸಿಪ್ಪೆಯ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ, ಅದನ್ನೇ ಇದಕ್ಕೆ ಹಾಕ್ಕೊತೀನಿ.
ಸಖತ್ತಾಗಿ ಬರುತ್ತೆ. ನಿಮಗೂ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಬೂದುಗುಂಬಳಕಾಯಿ ಚಟ್ನಿ ಸಿಪ್ಪೆಯ ಚಟ್ನಿ ಮಾಡೋ ವಿಧಾನ ತೋರಿಸ್ತೀನಿ. ನೋಡಿ ಎಷ್ಟು ಮೃದುವಾಗಿದೆ ಅಂತ, ಸಖತ್ತಾಗಿರುತ್ತೆ ಮಾತ್ರ. ನೋಡಿ ಚಟ್ನಿ ಮಾಡೋಕ್ಕೆ ಬೂದುಗುಂಬಳಕಾಯಿ ಸಿಪ್ಪೆಯನ್ನು ಹುರ್ಕೊತಾ ಇದ್ದೀನಿ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಹುರ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಈ ಆರೋಗ್ಯಕರವಾದ ಚಟ್ನಿಯನ್ನು, ಬೂದುಗುಂಬಳಕಾಯಿ ಸಿಪ್ಪೆಯ ಚಟ್ನಿಯನ್ನು ಬೂದುಗುಂಬಳಕಾಯಿ ದೋಸೆ ಜೊತೆ ತಿಂತಾ ಇದ್ರಂತೂ ಉತ್ತಮವಾದ ಆರೋಗ್ಯ ನಿಮಗಾಗುತ್ತೆ. ಕೊಲೆಸ್ಟ್ರಾಲ್ ಇರಲಿ, ಬಿ ಪಿ ಇರಲಿ, ಶುಗರ್ ಇರಲಿ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಆವಾಗ ನೀವು ಈ ಬೂದುಗುಂಬಳಕಾಯಿನ ಮನೆಯಲ್ಲಿ ಉಪಯೋಗಿಸ್ತೇ ಇರಬೇಡಿ. ಈಗ ಉತ್ತಮವಾದ ಆರೋಗ್ಯ ನಮಗೆ ಬೇಕು. ಬೇರೆ ಸಾಂಪ್ರದಾಯಿಕ ಏನೋ ಉಪಯೋಗಿಸಲ್ಲ ಬೂದುಗುಂಬಳಕಾಯಿ ಅನ್ನೋ ಮೂಡದ ಇದೆಲ್ಲ ಬಿಟ್ಟುಬಿಡಿ. ಬೂದುಗುಂಬಳಕಾಯಿನ ಉಪಯೋಗಿಸಿ ಉತ್ತಮವಾದ ಆರೋಗ್ಯ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಗಣೇಶ. ಪ್ರೀತಿಯ ಸ್ನೇಹಿತರೆ, ಬೂದುಗುಂಬಳಕಾಯಿ ದೋಸೆ, ಇದಕ್ಕೆ ರಾಗಿ ದೋಸೆ, ಇದಕ್ಕೆ ಏನೋ ಆಗಲಿ, ಸೋಡಾ ಆಗಲಿ, ಮೊಸರಾಗಲಿ, ಉದ್ದಿನ ಬೇಳೆ ಆಗಲಿ ಏನನ್ನೋ ಬಳಸದೆ ಹತ್ತಿಗಿಂತಲೂ ಮೃದುವಾಗಿ ನಾವು ಮಾಡ್ಕೋಬೋದು. ಅದರ ಜೊತೆಗೆ ಬೂದುಗುಂಬಳಕಾಯಿ ಸಿಪ್ಪೆಯ ಕೆಂಪು ಚಟ್ನಿ ಅದನ್ನು ಸಹ ನಾವು ಮಾಡೋ ವಿಧಾನ ನಿಮ್ಗೆ ಬೇಕು ಅಂದರೆ ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನೋಡಿ ಎಷ್ಟು ಮೃದುವಾಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಹ. ಇವಾಗ ಮುರಿದು ಸಹ ತೋರಿಸ್ತೀನಿ. ನೋಡಿ ಏನು ಮುರಿದೇ ಹೋಯ್ತು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಕೇಕ್ಗಿನ್ನ ಮೃದುವಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಉತ್ತಮವಾದ ಆರೋಗ್ಯ ನಿಮ್ಮದಾಗಿಸಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.